ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೇಳಬೇಕು. ಅವರು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇನು 8 ದಿನಗಳ ಕಾಲ 7 ದಿನಗಳ ಕಾಲ ಅವರು BJP ಕರ್ನಾಟಕ ಘೋಷಣೆ ಮಾಡಿದರು. ಇಲ್ಲಿ ಜನತಾ ದಳ ಅಲ್ಲ. ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. BJP ಅವರು ಘೋಷಣೆ ಮಾಡಿರೋದನ್ನ ನಮ್ಮ ಹತ್ರ ಪಟ್ಟಿ ಇದೆ ಪ್ರತಿದಿನ. NDA ಅಲ್ಲ. ನಾನು ಮಧ್ಯಾಹ್ನ ಕೂಡ ಹೇಳಿದ್ದೆ, ಸ್ವಾಭಾವಿಕವಾಗಿ ಇದು ಜನತಾ ದಳದ ಏರಿಯಲ್ಲಿ BJP ಅವರು ಅಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನು ಅವರು ಪ್ರತಿಭಟನೆ ಮಾಡ್ತಾ ಇರ್ಬೋದು, ಅವರು ಅದಕ್ಕೆ ಅವಕಾಶ ಕೊಡದಿರ್ಬೋದಕ್ಕೆ ನಾವು ಪಕ್ಷನ ಉಳ್ಕೊಳ್ಬೇಕಲ್ಲ ಅಂಥೇಳಿ ನಾನು ಲೆಕ್ಕಾಚಾರ ಹಾಕ್ಕೊಂಡಿದ್ದೆ. ಈಗ ಅವ್ರು ಒಪ್ಕೊಂಡು ಈಗ ಇಬ್ಬರು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು ಸ್ವಾಗತ. ನಮ್ಮ ಸರ್ಕಾರ ಅವರ ಪಾದಯಾತ್ರೆಗೆ ಏನೇನು ಅವ್ರಿಗೆ ಸೌಲಭ್ಯಗಳು ಪರ್ಮಿಷನ್ಗಳು ಕೊಡಬೇಕು, ಅದಕ್ಕೆ ನಮ್ಮದು ಯಾವ ಥರದ ಅಡ್ಡಿ ಆತಂಕ ಕೂಡ ಇಲ್ಲ. ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಸ್ವಲ್ಪ ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ. ಸಿಟಿ ಒಳಗಡೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ತಿಳಿಸಿದ್ದಾರೆ. ಸೊ ಮಿಕ್ಕಿದ ಏನೇನು ಬೇಕೋ ಅವ್ರಿಗೆ ಪರ್ಮಿಷನ್ಸು, ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬೇಡ. ಅವ್ರ ಆಚಾರ ವಿಚಾರ ಏನಿದ್ರು ಅವ್ರು ತಿಳಿಸ್ಲಿ, ನಮ್ಮ ಆಚಾರ ವಿಚಾರ ಏನಿದ್ರು ನಾವು ತಿಳಿಸೋಣ ಅಂತ.